ಗುರ್ತಾಗಿಲ್ಲ ಏನಂತಾರು ನಾರದ್ರು ಅಂತಾರ. ಬರೋಬ್ಬರಿ ಆತ್ರಿ. ನಮ್ಮ ಮನೆಯಲ್ಲಿ ಗುರುಗಳು ಹಿರಿಯರು ಹೇಳ್ತಿದ್ರು ಏನಂತ ಹೇಳಿದ್ರು? ನಾರದರಂತಿದ್ದಾರ, ಅದಾರ, ಬಹಳ ಚಲೋ ಇದ್ದಾರ, ಚಲೋ ಇದ್ದಾರ, ಬೇಕಾದಂತ ಮನೆಗೆ ಬೆಂಕಿನೂ ಹಚ್ತಾರ. ಏನ್ ಮಾತಾಡ್ತಿ? ಆ ನಾರದ್ರ ಈ ನಾರದ್ರ ಅಲ್ರಿ ನಿಮ್ಮ ಬೆಂಕಿ ಟಪಾಲ ನಮ್ಮ ಮಾವಿನ ಕಟ್ಟೆ ಗ್ರಾಮಕ್ಕೆ ಯಾಕೆ ಬಂತು? ದೊತೆ ಕೃಷ್ಣ ಮಂದಿರದಲ್ಲಿ ಇದ್ದಾನೇನು? ಅವ 14 ಲೋಕಗಳನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಜೋಪಾನ ಮಾಡುವಂತ ಕೃಷ್ಣ ಪರಮಾತ್ಮರಿಗೆ ಏಕವಚನದಿಂದ ಕರೆದು ನನಗೆ ಸಾಧ್ಯ ಆಗುಲ್ಲ. ಮತ್ತೆ ಯಾಕೆ ಕರಿಬೇಕು? ಪರಮಾತ್ಮದಲ್ಲಿ ಮಂದಿರದಲ್ಲಿ ಇದ್ದಾರೇನ್ರಿ ಅಂತ ಕೇಳ್ರಿ. ನಿಮಗೂ ರೀ ಹಾಕ್ಬೇಕನ್ನರಿ? ಹಾಕಿರ್ ನಡೀತೈತ್ರಿ. ದೊತೆ ಶ್ರೀಕೃಷ್ಣ ಪರಮಾತ್ಮರು ಮಂದಿರದಲ್ಲಿ ಇದ್ದಾರೇನು? ಇದ್ದಾರ. ಹಾಗಾದರೆ ನಾರದ ಗುರುಗಳು ಬಂದಾರಂತ ಹೇಳ ಪರಮಾತ್ಮರಿಗೆ ಹೇಳ. ಅಪ್ಪ ಪರಮಾತ್ಮ ನಾರದ ಗುರುಗಳು ಬಂದಾರಿಪ್ಪ. ಏನು ತ್ರಿಲೋಕ ಸಚ್ಚಾರಿ ಆದಂತ ನಾಗರ ಬಂದ್ ಬಿಡ್ರ ಆಧಾರ ಸತ್ಕಾರ ಮಾಡಿ ಒಳಗ್ ಕರ್ಕೊಂಡ್ ಬಾ. ಒಳಗ ಬಿಡಂದಾರ ನಿಮಗ. ಚೇಚೆ ನಾನು ಒಳಗೆ ಬರುವುದಿಲ್ಲ, ನಾನು ಎಂದಿಗೂ ಒಳಗೆ ಬರುವುದಿಲ್ಲ. ಯಾಕಪ್ಪ? ನೀವ ಒಳಗ ಬರ್ದು ಅನ್ನೋದು ನಮಗ್ ಗೊತ್ತರಿ. ಹೆಂಗ್ ಗೊತ್ತಪ್ಪ? ಖಾದಿ ಡ್ರೆಸ್ ಅದವ್ರು, ಮುಂದ ಕ್ಯಾವಿ ಡ್ರೆಸ್ ಅದವ್ರು, ಯಾವಾಗೂ ಒಳಗ್ ಬರ್ದಲ್ರಿ. ಒಳಗ್ ಬರೋ ಮಂದಿ ದೋಸರ್ ಕಂಪನಿ ಮಂದಿ ನಾವ 18 ವ್ಯಸನ ಮಾಡಿ ಕೈಯಾಗಿಂದ ಕಳ್ಕೊಂಡ ಬಾಯಿಗಿಂದ ಕಳ್ಕೊಂಡ ಒಳಗ್ ಬರ್ಲಿ ಹೊರಗ್ ಬರ್ಲಿ ನಾವ ಹಾಗಲ್ಲ ದೂತೆ. ಶ್ರೀಕೃಷ್ಣ ಪರಮಾತ್ಮ 16,000 ಗೋಪಿಯಾ ಸ್ತ್ರೀಯರು 8 ಮಂದಿ ಪಟ್ಟದ ಸ್ತ್ರೀಯರೊಂದಿಗೆ ಸರಸ ಸಲ್ಲಾಪದಿಂದ ಕುಳಿತಿರಬಹುದು. ಉದ್ಯೋಗ ಅದ ಉದ್ಯೋಗ ಹಾಗಾದ್ರೆ ನಾ ಹೇಗ್ ಬರ್ಬೇಕಪ್ಪ ಅಲ್ಲಿ? ಹಿಂಗೆ ಅನ್ಬೇಕಲ್ಲ ಹತ್ಕೊಂಡು ಬಾ. ಚೇಷ್ಟೆ ಮಾಡಬಾರ್ದು. ನಾವು ಬ್ರಹ್ಮಚಾರಿಗಳು ಅಷ್ಟೇ ಅಲ್ಲ, ನಾವು ಋಷಿಗಳು. ಯಾರ ಅಲ್ಲ ಋಷಿಗಳಿದ್ರೆ ಜೋಳದಾಗ ಇರ್ಬೇಕಲ್ಲ. ಅಪ್ಪ ಪರಮಾತ್ಮ ಯಾಕೆ ದೋತೆ ತಾವು ಮಾಡುವಂತ ಸರಸ ಸಲ್ಲಾಪಗಳನ್ನ ಅವ್ರ ಕಣ್ಣಿಂದ ನೋಡಕ್ ಆಗುದಿಲ್ಲ ಅಂತ ನೀವ ಹೊರಗೆ ಬಂದ್ಬಿಡ್ರಿ. ಏನು ನಾನ ಬರ್ಬೇಕೇನು? ಗುರುಗಳ ದರ್ಶನ ತೋಳಕ್ ನಾನ ಬರ್ತಾ ಇದ್ದೀನಿ. ಆಗ್ಲಿ.